ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಬೇಸಿಗೆ ಕಾಲಕ್ಕೆ ಯಾವ ತರಹದ ಆಹಾರ ಸೇವನೆ ಮಾಡಬೇಕು ಬನ್ನಿ ನೋಡೋಣ. ದಿನೇ ದಿನೇ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಬಿಸಿಲಿನ ಕಾವು ತಡಿಲಾರ್ದೆ ಎಲ್ರೂ ಬಾಯಾರಿಕೆ, ಸುಸ್ತು, ನಿದ್ರಾಹೀನತೆ, ಆಸಿಡಿಟಿ ಪ್ರಾಬ್ಲಮ್, ಡಿಹೈಡ್ರೇಷನ್ ಹೀಗೆ ಇನ್ನಿತರ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಾ ಇದ್ದೀರಾ. ಸೊ ಬಾಯಾರಿಕೆ ತಡೆಯಲಿಕ್ಕೆ ಆಗ್ಲಾರ್ದೆ ತಂಪು ಪಾನೀಯಗಳು ಅಂದ್ರೆ ಕೋಲ್ಡ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಜಲ್ಜೀರಾ, ತಂಪು ಪಾನೀಯಗಳು, ಜ್ಯೂಸು, ಲಸ್ಸಿ ಹೀಗೆ ಇನ್ನಿತರದ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಕುಡಿಯೋದ್ರ ಜೊತೆಗೆ ಸಕ್ಕರೆ ಅಂಶ ಹಾಗೂ ಕೆಮಿಕಲ್ಸ್ ಗಳನ್ನ ನಿಮ್ ದೇಹಕ್ಕೆ ಕೊಡ್ತಾ ಇದ್ದೀರಾ. ಸೊ ಬಾಯಾರಿಕೆನ ನೀಗಿಸ್ಲಿಕ್ಕೆ ಕೋಲ್ಡ್ ಡ್ರಿಂಕ್ಸು, ಜ್ಯೂಸು ಇನ್ನಿತರ ಪಾನೀಯಗಳ ಮೊರೆ ಹೋಗೋಕ್ಕಿಂತನೂ ಹಣ್ಣುಗಳನ್ನ ಅಗದ್ ತಿನ್ನೋದು ಒಳ್ಳೇದು. ಅಥವಾ ನೀವು ಜ್ಯೂಸ್ ನ ಮಾಡಿ ಅದನ್ನ ಸೋಸದೆ ವಿತ್ ಫೈಬರ್ ಕುಡಿದ್ರೂ ಒಳ್ಳೇದು. ಇದಲ್ಲದೆ ನೀವು ಮೊಸರು, ಮಜ್ಜಿಗೆ, ಎಳ್ನೀರು, ಗಂಜಿ, ಅಂಬ್ಲಿಗಳನ್ನ ಕೂಡ ಸೇವನೆ ಮಾಡಬಹುದು. ಅಥವಾ ಇವುಗಳ ಜೊತೆ ನೀವು ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಇನ್ಫ್ಯೂಸ್ಡ್ ವಾಟರ್ ತಗೋಬಹುದು. ಅಂದ್ರೆ ನೀರಿನಾಂಶ ಇರುವಂತಹ ಫ್ರೂಟ್ಸ್ ಗಳಿರ್ತಾವಲ್ಲ, ಕಲ್ಲಂಗಡಿ ಹಣ್ಣಾಗಿರ್ಬೋದು, ತಾಳೆ ಹಣ್ಣು, ವೆಜಿಟೇಬಲ್ಸ್ ಲೈಕ್ ನಿಮ್ದು ಸೌತೆಕಾಯಿ, ಪುದೀನ, ಕೊತ್ತಂಬರಿ ಇವುಗಳನ್ನ ನೀರಲ್ಲಿ ನೆನೆಸಿ ಆ ವಾಟರ್ ಅನ್ನ ನೀವು ಆಫ್ಟರ್ನೂನ್ ಎಲ್ಲ ಕುಡ್ಕೊಂಡು ಕೂಡ ದೇಹನ ತಂಪಾಗಿ ಇಡಿಸ್ಕೋಬಹುದು. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಹೆವಿ ಊಟ ಮಾಡೋ ಬದ್ಲಿ ಲೈಟ್ ಆಗಿರುವಂತ ಆಹಾರಗಳನ್ನ ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಅನ್ನ ಮೊಸರು ಆಗಿರ್ಬೋದು, ಕಿಚಡಿ, ಜೋಳದ ನುಚ್ಚು ಈ ತರ ಲೈಟ್ ಆಗಿರುವಂತ ಆಹಾರಗಳನ್ನ ಮಧ್ಯಾಹ್ನ ಆಗಿರ್ಲಿ ರಾತ್ರಿ ಕೂಡ ನೀವು ಸೇವನೆ ಮಾಡಬಹುದು. ಥಿಕ್ ಆಗಿರುವಂತಹ ಮಸಾಲೆ ಗ್ರೇವಿ ಆಗಿರ್ಲಿ, ಸಾಂಬಾರು, ಬೇಳೆ ಸಾರುಗಳ ಬದಲಿಗೆ ತಿಳುವಾಗಿರುವಂತಹ ರಸಂ ತಗೋಬಹುದು. ಲೆಮನ್ ಅಥವಾ ಹುಣಸೆ ಹುಳಿ, ಮಾವಿನಕಾಯಿ ಬಳಸಿ ಇವುಗಳಿಂದ ತಿಳಿಸಾರು ಮಾಡ್ಕೊಂಡು ಸೇವನೆ ಕೂಡ ಮಾಡೋದ್ರಿಂದ ದೇಹ ನಿಮ್ದು ತಂಪಾಗಿರೋದಲ್ಲದೆ ಫ್ರೆಶ್ನೆಸ್ ಕೂಡ ಕೊಡುತ್ತೆ. ಇದ್ರ ಜೊತೆಗೆ ಸಬ್ಜಾ ಅಂದ್ರೆ ಕಾಮ್ ಕಸ್ತೂರಿ ಬೀಜಗಳನ್ನು ನೀವು ನೀರಲ್ಲಿ ನೆನೆಸಿ ಕುಡಿಯೋದ್ರಿಂದನೂ ಕೂಡ ದೇಹ ತಂಪಾಗಿ ಉಳಿಯುತ್ತದೆ. ಇವೆಲ್ಲ ಆಹಾರ ಸಲಹೆಗಳನ್ನ ಪಾಲನೆ ಮಾಡೋದ್ರ ಜೊತೆಗೆ ಬಹಳಷ್ಟು ನೀರನ್ನ ಕುಡಿಬೇಕು. ಸೊ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮೆಲ್ಲ ಕಾಂಟ್ಯಾಕ್ಟ್ಸ್ ಗೆ ಶೇರ್ ಮಾಡ್ರಿ. ಥ್ಯಾಂಕ್ ಯು.